ಸಹನಾ ವರ್ಲ್ಡ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ದೇವ್ರು ಕೇಳ್ಕೊತೀನಿ. ಗೈಸ್ ಇಲ್ಲಿ ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತಾ ಇದೆ. ಜೂನಲ್ಲಿ ಬರಲಿಲ್ಲ, ಜುಲೈಯಲ್ಲಿ ಬರಲಿಲ್ಲ, ಆಗಸ್ಟಲ್ಲಿ ಬಂತು ಮಳೆ. ಆಷಾಢದ ಮಳೆನೇ ಕಾಣಿಸ್ತಿರ್ಲಿಲ್ಲ ನಮಗೆ. ಐ ಪುಷ್ಕಲ್ಗೆ ಮಳೆ ನೋಡ್ಕೊಂಡು ಖುಷಿ ಆಗ್ಬಿಟ್ಟೈತೆ. ಆಗಸ್ಟಲ್ಲಿ ಮಳೆ ಬಂತು ಅಲ್ಲ, ಸಾರಿ ಆಷಾಢದಲ್ಲಿ ಮಳೆನೇ ಬಂದಿರಲಿಲ್ಲ. ಈಗ ಆಗಸ್ಟಲ್ಲಿ ಮಳೆ ಬಂತು, ಆಷಾಢದ ಮಳೆ. ಅದೇ ಹೇಳಿದ್ದು, ಜೂನ್ ಏಪ್ರಿಲಲ್ಲೇ ಆ್ಯಕ್ಚುಲಿ ಶುರು ಆಗಬೇಕಾಗಿತ್ತು, ಮಧ್ಯದಲ್ಲೇ. ನನ್ನ ಬೋರ್ಡೇ ಟೈಮಲ್ಲೆಲ್ಲ ಯಾವಾಗಲೂ ಮಳೆ ಬರ್ತಿತ್ತು. ಈ ಸತಿ ಯಾಕೋ ಮಳೆ ಫುಲ್ ಲೇಟ್ ಆಗೋಯ್ತು. ಮಳೆನೇ ಬಂದರೆ ಎಷ್ಟು ಖುಷಿ ಆಗುತ್ತೆ. ಅದೇ ಸಿಡ್ಲು ಗುಡುಗೆಲ್ಲ ಬರಬಾರ್ದು ಗೈಸ್, ನನಗೆ ಅದು ಇಷ್ಟ ಆಗಲ್ಲ. ನಂಗೆ ಜಸ್ಟ್ ಮಳೆ ಬರಬೇಕು, ಸಿಡ್ಲು ಗುಡುಗು ಅವೆಲ್ಲ ಇಷ್ಟನೇ ಇಲ್ಲ ನನಗೆ. ಏನು ಖುಷಿ, ಹೊಟ್ಟೆ ಫುಲ್ ಹೊಟ್ಟೆ ತುಂಬಿದೆ. ಉಪ್ಸಾರೆಲ್ಲ ಹೊರಗಡೆ ಬಂದ್ಬಿಡ್ತೀಯ. ಟೆಸ್ಟ್ ಮಾಡಕ್ಕೆ ನಾನು ಏನು ತಿಂದಿದ್ದೀನಿ ಅಂತ ಮಾಡ್ತಿರೋದು ಪುಸ್ತಕ ಹೊರಗಡೆ ಬಂದು ನೋಡೋಕೆ. ಅಂದ ಅಂದ ಕದ ಫ್ಲೈಂಗ್ ಕಿಸ್ ಕೊಡು. ನಿನ್ನ ಯೂಟ್ಯೂಬಲ್ಲಿ ಹಾಕ್ತೀನಿ ನಾನು. ಹಾಕ್ಬೇಡ ಅಂತ ನೀನೆಲ್ಲರೂ ನೋಡ್ತಾರೆ ಕಂಡ ಯೂಟ್ಯೂಬಲ್ಲಿ. ಫೇಮಸ್ ಆಯ್ತಾನೆ ಆಲ್ರೆಡಿ ಫೇಮಸ್. ನನ್ನ ಮಗ ಬಾರ್ನ್ ಸ್ಟಾರ್. ಮಾನ್ಸ್ಟರ್ ಅಲ್ಲ, ಬಾರ್ನ್ ಸ್ಟಾರ್. ಗೈಸ್ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೋಟೀನ್ ಮಾಡೋಣ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಏನಂತ ಏನು ವೈಟ್ ಇಲ್ಲ, ಬಟ್ ಐ ಕೇರ್ ಮೈ ಸ್ಕಿನ್, ಯು ನೋ. ಅಂಥದ್ದೇನಲ್ಲ, ಏನೇನು ಮಾಡ್ಕೋಬೋದು ವೀಕ್ಲಿ ಒನ್ಸ್ ಆರ್ 15 days ಒನ್ಸ್, ಮಂತ್ಲಿ ಒನ್ಸ್ ಆರ್ ಫಂಕ್ಷನ್ ಹಿಂದಿನ ದಿನ ಏನೇನು ಮಾಡ್ಕೋಬೋದು ಅಂತ ಒಂದು ವಿಡಿಯೋ ಮಾಡೋಣ ಅಂತ. ಸುಮ್ಮನೆ ಐ ಆಮ್ ಶಾರ್ಟೇಜ್ ಆಫ್ ವೀಡಿಯೋಸ್, ಅದಕ್ಕೆ ಇದೊಂದು ವಿಡಿಯೋ ಆಗಿದೆ. ದಿನ ಏನು ಮಾಡೋದು, ದಿನ ಅದೇ ಕಸ ಗುಡಿಸೋದು, ನೆಲ ಒರೆಸೋದು, ಅದೇ ತೋರ್ಸೋಕ್ಕಾಗುತ್ತಾ? ಏನಾದರೂ ಒಂದು ಬೇರೆ ಬೇರೆ ಮಾಡಿ ಹಾಕಬೇಕು, ನಿಮ್ಗೂ ಬೋರ್ ಆಗಬಾರ್ದಲ್ಲ ಅಂತ. ನಾವು ಅದೇ ಕಸ ಗುಡಿಸಿದೆ ಗುಡಿಸು, ಸಾರಿಸಿದೆ ಸಾರಿಸು, ಎಲ್ಲರ ಮನೇಲಿ ಅದೇ ಥರ ಮಾಡೋದು. ನಮ್ಮ ಏನಾದರೂ ಒಂದು ಸ್ಪೆಷಲ್ ಈವೆಂಟ್ ಅದೇ ತೋರಿಸ್ಬೋದು, ಏನೂ ಆಗ್ತಾ ಇಲ್ವಲ್ಲ. ಏನಾದರೂ ಆಗಲಿ ಒಳ್ಳೇದು, ಚೆನ್ನಾಗಿರೋದು, ಒಳ್ಳೆ ಶುಭ ಕಾರ್ಯಗಳೆಲ್ಲ ನಡೀಲಿ, ಅವಾಗ ತೋರಿಸೋಣ. ನಮ್ಮ ಪಾಪುದು ನೇಮಿಂಗ್ ಸೆರೆಮನಿ ಎಲ್ಲ ಮಾಡಬೇಕಾಗಿತ್ತು. ನನಗೇನೋ ಅವಾಗ ವೀಡಿಯೋ ಮಾಡ್ಬೇಕನ್ನೋದೇ ನನಗೆ ನೆನಪೇ ಆಗಲ್ಲ. ನಂಗೆ ಆ ಫಂಕ್ಷನಲ್ಲೇ ಭಾಗವಹಿಸಿರ್ತೀನ. ನಮ್ಮನೇಲಿ ಎಷ್ಟೊಂದು ಫಂಕ್ಷನ್ ಆಯಿತು, ಅದೆಲ್ಲ ವೀಡಿಯೋ ಮಾಡೋದೇ ಇಲ್ಲ, ನಾನು ಮಾಡಲೇ ಇಲ್ಲ. ಯಾಕ್ರಿ? ದಬ್ಬಲ್ ಕೊಡ್ತೀರಾ ರಾಜ, ದಬ್ಬಡಿ ಕೊಡ್ತೀರು, ದಬ್ಬಲ್ ಕೊಡ್ತೀರು, ಕಿಸ್ 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 ಕಿಸಕ್ಕ, ಕಿಸ್ಸ ಕಿಸ್ಸ ಕಿಸ್ ಕಿಸಕ್ಕ. ತಪ್ಪಡೆ ಕೊಡ್ತೀರಾ ರಾಜ, ತಪ್ಪಡೆ ಕೊಡ್ತೀರು, ತಪ್ಪಡೆ ಕೊಡ್ತೀರು, ಕಿಸ್ 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 ಕಿಸಕ್ಕ, ಕಿಸ್ಸ ಕಿಸ್ಸ ಕಿಸ್. ನಾನು ನನ್ನ ಮಗ ಇಬ್ಬರು ಒಂದು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡ್ತೀವಿ. ನಾನು ಹಾಡು ಹೇಳ್ತೀನಿ, ನಾನು ಡ್ಯಾನ್ಸ್ ಮಾಡ್ತಾನೆ. ಯಾವುದು ಫೇಮಸ್ ಆಡೈತಲ್ಲ ದುರಂಧರ್. ಟು ಡು 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 ಟು ಟು ಡು 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 ಟು ಟು ಹಿಂಗೆ ಬಂದ್ಬಿಡ ನಾನು ತೋರಿಸಲ್ಲ. ಡು 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 ಟು ಟು ಡು 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 ಡ್ಯಾನ್ಸ್ ಆಗಿ ತೋರಿಸೋದು ಯಾವ ಸ್ಟೆಪ್ ಅಂತ? ಅದೇ ಸ್ಟೆಪ್ ಕಂದ.
ಕರೆಕ್ಟಾಗಿ ಬರೋದು ಚಪ್ಪಾಳೆ ಚಪ್ಪಾಳೆ ಹೊಡಿರಿ ಚಪ್ಪಾಳೆ ಹೊಡೀರಿ ಚಪ್ಪಾಳೆ ಚಪ್ ಚಪ್ ಚಪ್ಪಾಳೆ ಗೈಸ್, ಇವಾಗ ನಾನು ನನ್ನ ಸ್ಕಿನ್ ಕೇರ್ ರೋಟೀನ್ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಸ್ಕಿನ್ ಕೇರ್ ರೋಟೀನ್ ಅಂತಲ್ಲ, ಮತ್ತೆ ಯಾಕೆ ಸ್ಕಿನ್ ಕೇರ್ ರೋಟೀನ್ ತೋರಿಸ್ತೀನಿ ಅಂದೆ. ಓಕೆ, ಇದೇನು ಗೊತ್ತಾ, ನಾನು ಆಲ್ರೆಡಿ ಮೇಕಪ್ ಹಚ್ಕೊಂಡಿದ್ದೀನಿ ಬೆಳಗ್ಗೆ. ನಾನೆಲ್ಲ ಹೊರಗಡೆ ಹೋಗಿದ್ದೆ, ಅದನ್ನು ತೋರಿಸಿಲ್ಲ. ಓಕೆನಾ, ಹೊರಗಡೆ ಹೋಗಿದ್ದೆ, ಆವಾಗ ಮೇಕಪ್ ಹಚ್ಕೊಂಡು ಹೋಗಿದ್ದೆ. ಹಾಗಾಗಿ ಆ ಮೇಕಪ್ನೆಲ್ಲ ರಿಮೂವ್ ಮಾಡೋದಕ್ಕೆ ಇವಾಗ ಪ್ರೋಸೆಸ್ ಮಾಡಬೇಕು. ಏನು ಅಂತಂದರೆ ಫಸ್ಟು ಫೇಸ್ ವಾಶ್ ಮಾಡಬೇಕಷ್ಟೇ. ದಟ್ ಈಸ್ ದ ಪ್ರೋಸೆಸ್. ಒಂದು ನಿಮಿಷ ಇಲ್ಲಿ ನಾನು ಮುಖ ತೊಳ್ಕೊಂಡು ಬರ್ತೀನಿ. ಗೈಸ್, ಮೇಕಪ್ ಮಾಡ್ಕೊಳ್ಳೋ ಮುಂಚೆ ಮುಖ ತೊಳ್ಕೊಳ್ಳೋ ಮುಂಚೆ ಇದು ಯಾವ ಕ್ರೀಮ್ ಹಚ್ತಿದ್ದೀನಿ ಅಂತ ತೋರಿಸ್ಬೇಕಲ್ಲ. ಅದಕ್ಕೆ ಇದು ಯಾವುದಿದು ಧರ್ಮ ಅವರ ಕೋಜಿಕ್ ಆ್ಯಸಿಡ್, ಅದು ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಕ್ಕೆ ಈ ಕ್ರೀಮ್ ಹಚ್ತೀನಿ. ತುಂಬ ಚೆನ್ನಾಗಿದೆ, ಒಳ್ಳೆ ಕ್ರೀಮ್ ಥರ ಇದೆ ನೋಡಿ. ಇದನ್ನ ಹಚ್ಕೋತೀನಿ. ಇದನ್ನ ಹಚ್ಕೊಂಡು ಚೆನ್ನಾಗಿ ಹಿಂಗೆ ನೊರೆ ಬರ್ಸ್ಕೋಬೇಕು. ಇಷ್ಟೆಲ್ಲ ನೀಟಾಗಿ ವೀಡಿಯೋಗೋಸ್ಕರ ಮಾಡ್ತಿರೋದು, ಇಲ್ಲಾಂದರೆ ಹಿಂಗೆ ಬಳ 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 ಅಂತ ಈಗ ಬೆಳ್ಕೊಂಬಿಡ್ತೀನಿ. ವೀಡಿಯೋಗೋಸ್ಕರ ಹಿಂಗೆ ಮಾಡ್ತಿರೋದು ಅಷ್ಟೆ. ಕಾಣ್ತಿದ್ಯಾ? ಅಪ್ಪ ಕಣ್ಣು ಉರಿತೈತೆ, ತಡೀರಿ. ಆ್ಯಕ್ಚುಲಿ ಉರಿಯಲ್ಲ, ಅದ್ಯಾಕೋ ಮೋಸ್ಟ್ಲಿ ನಾನು ಇಲ್ಲೆಲ್ಲ ಕಣ್ಕಪ್ ಹಚ್ಕೊಂಡಿದ್ದಲ್ಲ, ಕೆಮಿಕಲ್ಸ್ ಎಲ್ಲ ಒಳಗೋಯ್ತು. ಇಲ್ಲಾಂದರೆ ಇದು ಕಣ್ಣೇ ಉರಿಯೋಲ್ಲ. ಮುಖ ತೊಳ್ಕೊಂಬಂದ್ಬಿಡ್ತೀನಿ. ವೆಯ್ಟ್ ಫೇಸ್ ವಾಶ್ ಮಾಡಿ ನಾನು ಕಣ್ಕಪ್ಪೆಲ್ಲ ಹೋಗೇ ಇಲ್ಲ. ಅದನ್ನ ಈಗ ಹೋಗ್ಸೋಣ. ಚೂರು ಲೈಟ್ ಆನ್ ಮಾಡ್ತೀನಿ. ಈಗ ಚೆನ್ನಾಗಿ ಬಿಡಕ್ಕೆ ಬರ್ತಿದ್ದಾರ. ಓಕೆ, ಈಗ ನಾನು ನಾರ್ಮಲ್ ಡೇಸಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಹಿಂಗೆ ಮುಖ ತೊಳೆದ್ಮೇಲೆ ಮಾಯಿಶ್ಚರೈಸರ್ ಹಚ್ತೀನಿ ಅದಾದಮೇಲೆ ಸನ್ಸ್ಕ್ರೀನ್ ಹಚ್ಕೋತೀನಿ. ಆ್ಯಂಡ್ ಮೇಕಪ್ ಬೇಕು ಅಂತಂದರೆ ಅನಿವಾರ್ಯ ಇತ್ತು, ಎಲ್ಲಾದರೂ ನಾವು ಒಳ್ಳೆ ಪಾರ್ಟಿಗೆ ಅಥವಾ ಏನಾದರೂ ಮಾಲ್ಗಿರಿಗೆ ಹೋಗ್ತಾ ಇದ್ದೀನಿ, ಅದು ಒಂದು ಹೋಟೆಲ್ಗೆ ಹೋಗ್ತಿದ್ದೀನಿ ಅಂತಂದರೆ ಮೇಕಪ್ ಎಲ್ಲ ಹಚ್ಕೊಂಡು ಹೋಗ್ತೀನಿ. ನಾರ್ಮಲ್ ಡೇಸ್ ಮನೇಲೇ ಆಯಿತು, ಏನೂ ಎಲ್ಲಿಗೂ ಹೋಗೋದಿಲ್ಲ ಅಂತಂದಾಗ ನಾನು ಬರೀ ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನಲ್ಲೇ ನನ್ನ ಡೇನ ಮುಗಿಸ್ತಿದ್ದೀನಿ ಸ್ಕಿನ್ಗೆ. ಓಕೆನಾ? ಹಾಗಾಗಿ ಬಟ್ ಇವತ್ತೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ತುಂಬ ಟ್ಯಾನ್ ಆಗಿದೆ. ಇದು ವಿವೋ ಫೋನ್ ಆಗಿರೋದ್ರಿಂದ ನಾನು ಸ್ವಲ್ಪ ನನ್ನ ಏನೇನೋ ಮುಖದಲ್ಲಿ ಆಗಿದೆ, ಕಪ್ಪು ಅದು ಟ್ಯಾನ್ ಏನೇನಾಗಿದೆ ಅದು ಕಾಣಿಸೋದಿಲ್ಲ. ಯಾಕಂದರೆ ವಿವೋ ಮತ್ತು ಓಪೋ ಫೋನ್ಗಳಲ್ಲಿ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಫಿಲ್ಟರ್ ಹಾಕಿಬಿಟ್ಟು ನಮ್ಮ ಮುಖವನ್ನು ತೋರಿಸ್ತಾರೆ. ಹಾಗಾಗಿ ನಾನು ಸ್ವಲ್ಪ ಇಲ್ಲಿ ಟ್ಯಾನ್ ಆಗಿದೆ, ಅದು ನಿಮ್ಗೆ ಗೊತ್ತಾಗ್ತಾನೆ ಇಲ್ಲದೆ ಹೋಗ್ಬೋದು. ಹಾಗಾಗಿ ಈಗ ನಾನು ಟ್ಯಾನ್ ರಿಮೂವ್ ಮಾಡ್ತಿದ್ದೀನಿ. ಇಷ್ಟು ಕ್ರೀಮ್ ತೊಗೊಳ್ತೀನಿ. ಆ್ಯಂಡ್ ಇದು ಇದು ಟ್ಯಾನ್ ರಿಮೂವಲ್ ಅಂತಂದರೆ ಫೇಸ್ ಪ್ಯಾಕ್. ಇದು ಲೋಟಸ್ ಅವರ ಹರ್ಬಲ್ಸ್ ಅಂತ ಟು ಕ್ಲಿಯರ್ ಸ್ಕಿನ್ ಅದು. ಇದು ಜಸ್ಟ್ ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಸ್ವಲ್ಪ ಟ್ಯಾನ್ ಹೋಗುತ್ತೆ. ಟ್ಯಾನ್ಗೆ ಅಂತಲೇ ನೀವು ಹೋಗಬೇಕು ಅಂದರೆ ಮೊಸರು ಮತ್ತು ಕಡಲೆ ಹಿಟ್ಟು ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿದ್ರೂ ತುಂಬ ಟ್ಯಾನ್ ಕಮ್ಮಿ ಆಗುತ್ತೆ, ಡಿ ಟ್ಯಾನ್ ಆಗುತ್ತೆ. ಇಲ್ಲ ರಾಗ ಅವ್ರದ್ದು ಡಿ ಟ್ಯಾನ್ ಕ್ರೀಮ್ ಹಚ್ಕೊಂಡ್ರೂ ಹೋಗುತ್ತೆ. ಮನೇಲೇ ಮಾಡ್ಕೊಳ್ಳೋದಾದರೆ ಇದೆಲ್ಲ ಮಾಡ್ಕೋಬೋದು. ಪಾರ್ಲರ್ಗೆ ಹೋಗಿ ಡಿ ಟ್ಯಾನ್ ತೆಗಿಸ್ತೀವಿ ಅಂತಂದರೂ ತೆಗಿಸ್ಬೋದು, ಬಟ್ ಸುಮ್ಮನೆ ಕಾಸ್ಟ್ಲಿ ಆಗುತ್ತೆ. ಏನಕ್ಕೆ ಬೇಕು, ನಾವೇ ಮನೇಲೇ ಮಾಡ್ಕೋತೀವಿ ಇವೆಲ್ಲ ಅಂತಂದರೆ ಅದನ್ನೂ ಮಾಡ್ಕೋಬಹುದು. ಯೂಶ್ವಲಿ ಲಾಸ್ಟ್ ಟೈಮ್ ಟೋನಿ ಆ್ಯಂಡ್ ಗೈಗೆ ಹೋಗಿ ಡಿ ಟ್ಯಾನ್ ಮಾಡಿಸಿದ್ದೆ. ಲಾಸ್ಟ್ ಟೈಮ್ ಅಂತಂದರೆ ನನ್ನ ಮಗನ ನಾಮಕರಣ ಕಾಸ್ಟ್ಲಿ ಗೈಸ್. ಸುಮ್ಮನೆ 8,000 ಖರ್ಚಾಯಿತು ಬರೀ ಮುಖಕ್ಕೆ ಡಿ ಟ್ಯಾನ್ ತೆಗ್ಸೋಕ್ಕೆ. ಮನೇಲಿ ಇದು 350 ರುಪೀಸಾ 375 ರುಪೀಸ್ಗೆ ಮಾಡ್ಕೊಬೋದು. ಏನು ಒಂದೇ ಸತಿ ಹಿಂಗೆ ಪಳಪಳ ಅಂತ ಬೆಳ್ಳಗಾಗ್ಬಿಡೋಲ್ಲ, ಜಸ್ಟು ಗ್ಲೋ ಆಗುತ್ತೆ ಅಷ್ಟೇ ಸ್ಕಿನ್ನು, ಏನೂ ಆಗೋಲ್ಲ. ಅದೇನು ಕಪ್ ಅಂತ ಅನಿಸುತ್ತೆ, ಡಲ್ ಹೊಡಿತಿರುತ್ತಲ್ಲ, ಡಲ್ನೆಸ್ ಎಲ್ಲ ಕಮ್ಮಿ ಆಗುತ್ತೆ.
ಒಂಚೂರು ಏನೋ ಒಂಥರ ಬ್ರೈಟ್ನೆಸ್ ಮುಖದಲ್ಲಿ ಒಂದು ಫಿಲ್ಟರ್ ಹಾಕಿರೋ ಥರ ಲೈಟಾಗಿ ಬ್ರೈಟ್ನೆಸ್ ಆಗಿರುತ್ತೆ ಅಷ್ಟೇ. ಬಿಟ್ಟರೆ ಮತ್ತು ಆಮೇಲೆ ಸ್ವಲ್ಪ ದಿನಕ್ಕೆ ಅದೇ ಕಲರೇ. 15 ದಿನಕ್ಕೊಂದ್ಸಲಿ ಮಾಡ್ಕೊಳ್ಳೇಬೇಕು ಇವನ್ನೆಲ್ಲ. ನಾನು ಮಾಡ್ಕೊಳ್ಳಲ್ಲ, ಹೇಳ್ತಾ ಇದ್ದೀನಿ, ಮಾಡ್ಕೊಳ್ಳೇಬೇಕು. ಸ್ಕಿನ್ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂದವ್ರು ಮಾಡ್ಕೋತಾರೆ. ನಾವು ಸ್ನಾನ ಮಾಡೋದು ದೊಡ್ಡ ವಿಷಯದವರು ಎಲ್ಲ ಮಾಡ್ಕೊಳ್ಳಲ್ಲ. ಇದು ಹಚ್ಕೊಂಡಿದ್ದೀನಿ, ಇಲ್ಲ ಹಚ್ಕೋಬೋದು, ಬಟ್ ಆ್ಯಕ್ಚುಲಿ ಹಚ್ಕೋಬಾರ್ದು ಅಂತಾರೆ. ನಾನು ಸ್ವಲ್ಪ ಲೈಟಾಗಿ ಹಿಂಗೆ ಹಚ್ತೀನಿ, ಅದು ಕಣ್ಣಿಗೆ ಇರಿಟೇಷನ್ ಆಗುತ್ತೆ, ಅದಕ್ಕೆ ದೂರದಲ್ಲೇ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ವಾಶಲ್ಲಿ ನಾನು ಕಣ್ ಕಪ್ ರಿಮೂವ್ ಮಾಡ್ಕೊಂಬರ್ತೀನಿ, ಓಕೆನಾ. Wait for 15 minutes. 15 hours later. Sorry, 15 minutes later. ಮುಖ ತೊಳ್ಕೊಂಡು ಬಂದ್ವಿ. ಈಗ ನೋಡಿ ಎಷ್ಟು ಸ್ಕಿನ್ನು ಚೆಂದ ಆಗಿದೆ ಅಲ್ಲ. ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲಲ್ಲ ನಿಮಗೆ, ಬಟ್ ನನಗೆ ಗೊತ್ತಾಗ್ತಾ ಇದೆ. ತುಂಬ ನೈಸ್ ಸಾಫ್ಟ್ ಆಗಿದೆ, ಬಬ್ಲಿ ಆಗಿದೆ. ಈಗ ಇದಕ್ಕೆ ನಾನು ಒಂದೊಳ್ಳೆ ಸೆರಮ್ ಹಾಕ್ಕೊಳ್ತೀನಿ. ಯಾವುದು ಅಂದರೆ ಗೈಸ್, ಇವಾಗ ನೈಟ್ ಟೈಮ್, ಸೊ ಇದು ನನ್ನ ಬೆಡ್ ಟೈಮ್ ಸ್ಕಿನ್ ಕೇರ್ ನೈಟ್ ರೋಟೀನ್ ಅಂತಾರಲ್ಲ ಅದು. ಸೊ ಫಾಕ್ಸ್ಟೈಲ್ ಅವರ ರೆಟಿನಾಲ್ ನೈಟ್ ಸಿರಮ್ ಹಚ್ಕೋತಾ ಇದ್ದೀನಿ. ಇದು ಹಚ್ಕೊಳ್ಳೋದ್ರಿಂದ ಇದು ಸಿರಮ್, ಓಕೆನಾ. ಫಸ್ಟು ನೈಟ್ ಟೈಮ್ ಆಗಿರೋದ್ರಿಂದ ನಾನು ಇದು ಹಚ್ಕೋತಿದ್ದೀನಿ. ಇಲ್ಲಾಂದರೆ ಬೆಳಗ್ಗೆ ನಾನು ಮಾಯಿಶ್ಚರೈಸರ್ ಹಚ್ಕೋತೀನಿ, ಇಲ್ಲ ಫೇಸ್ ಕ್ರೀಮ್ ಯಾವುದಾದ್ರೂ ಹಚ್ಕೋತೀನಿ. ಸಿರಮ್ ಹಚ್ಕೋತಾ ಇದ್ದೀನಿ. ಈಗ ಇದೇನು ಮಾಡುತ್ತೆ ಅಂದರೆ ಇದರಲ್ಲಿ ರೆಡ್ಯೂಸಸ್ ಫೈನ್ ಲೈನ್ಸ್ ಆ್ಯಂಡ್ ರಿಂಕಲ್ಸ್ ಅಂತ ಇದೆ, ಆ್ಯಂಡ್ ಮೇಕ್ಸ್ ಸ್ಕಿನ್ ಫಿರ್ಮರ್. ಅಂದರೆ ತುಂಬ ರಿಂಕಲ್ಸ್ ಆಗಲ್ಲ, ಬೇಗ ಏಜ್ ಆಗಿರೋ ಥರ ಹಿಂಗೆ ಜೋತು ಬಿಡುತ್ತಲ್ಲ ಆ ಥರ ಏನಾಗಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ರೆಟಿನಾಲು ಪ್ಲಸ್ ಬೆಡ್ಸಿನ್ನು, ಕೊಕುಮ್ ಬಟರ್ ಎಲ್ಲ ಇದೆ ಅಂತ ಹಾಕಿದ್ದಾರೆ. ಐ ಡೋಂಟ್ ನೋ ಹೌ ಟ್ರೂ ಇಟ್ ಈಸ್, ಬಟ್ ಹಚ್ಕೊಂಡೋದ್ರಿಂದ ನನಗೊಂದು ಒಳ್ಳೆ ಗ್ಲೋ ಕೊಡ್ತಾ ಇದೆ. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಫ್ರೆಶ್ನೆಸ್ ಅನಿಸ್ತಿದೆ, ಬಿಟ್ಟರೆ ಐ ಡೋಂಟ್ ಥಿಂಕ್ ಏನು ಎಕ್ಸ್ಟ್ರಾಡಿನರಿಯಾಗಿ ಏನು ಮಾಡ್ತಾಯಿದೆ ಅಂತ. ಹೈಡ್ರೇಷನ್ ಇರುತ್ತೆ ಸ್ವಲ್ಪ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ಫಸ್ಟು ನಾವು ಚೆನ್ನಾಗಿ ನೀರು ಕುಡಿಬೇಕು, ಆವಾಗ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಗೈಸ್. ನಾವು ಒಳಗೆ ಹೇಗಿರ್ತೀವಿ ಅಂದರೆ ನಮ್ಮ ಒಳಗೆ ಎಷ್ಟು ಕ್ಲೀನ್ ಮಾಡ್ತೀವಿ ದೇಹನ, ಎಷ್ಟು ಡಿಟಾಕ್ಸ್ ಮಾಡ್ತೀವಿ, ಅಷ್ಟು ಸ್ಕಿನ್ ಚೆನ್ನಾಗಾಗುತ್ತೆ. ಅದೇ ಸ್ಕಿನ್ನಿಂದು ಮೇಯ್ನ್ ಇದು ಸೀಕ್ರೆಟ್ ಟಿಪ್ಪು. ಇದೇನು ಗೊತ್ತಾ, ಇವೆಲ್ಲ ಸುಮ್ಮನೆ ಔಟರ್ ಲುಕ್ಗೆ, ಅಂದರೆ ಹಿಂಗೆ ಮೇಲಿಂದ ಒಂದು ಸ್ವಲ್ಪ ಪಾಲಿಷ್ ಹಾಕ್ತಂಗೆ ಅಷ್ಟೇ. ಒಳಗಿಂದ ನಾವು ಏನು ಮಾಡಿರ್ತೀವೋ ಅದ್ರ ಮೇಲೆ ಒಂಚೂರು ಪಾಲಿಷ್ ಹಾಕ್ತಂಗೆ ಚೆನ್ನಾಗಿ ಕಾಣುತ್ತಲ್ಲ ಹಾಗೆ. ಈಗ ನೀವು ಸಿಲ್ವರ್ ಪ್ಲೇಟ್ನ ಸಿಲ್ವರ್ ಇರುತ್ತೆ, ಆ ಸಿಲ್ವರ್ನ ನೀವು ತಿಕ್ಕಿ ತೊಳೆದಿರ್ತೀರ, ಅದು ಕ್ಲೀನ್ ಆಗಿರುತ್ತೆ, ಬ್ರೈಟ್ ಆಗಿರುತ್ತೆ. ಅದ್ರ ಮೇಲೆ ಪಾಲಿಷ್ ಹಾಕಿದ್ರೆ ಒಳ್ಳೆಯತ್ತಲ್ಲ. ಈ ಪಾಲಿಷ್ ಹಾಕೋದು ಇದು ತೊಳಿತೀವಲ್ಲ, ಅದು ಒಳಗಿಂದ ನಾವು ಡಿಟಾಕ್ಸ್ ಮಾಡ್ಕೊಳ್ಳೋದು. ಓಕೆ, ಅಷ್ಟೇ ಡಿಫ್ರೆನ್ಸ್, ಏನಿಲ್ಲ. ಈಗ ಸಿರಮ್ ಆಯ್ತಲ್ಲ, ಈಗ ನೆಕ್ಸ್ಟು ಇದು ನನಗೆ ಡಾಕ್ಟರ್ ಕೊಟ್ಟಿರೋದು. ಸೊ ಇದು ನನಗೆ ಮಾತ್ರ ಕೊಟ್ಟಿರೋದ್ರಿಂದ ನಾನು ಯಾಕೂ ಇದನ್ನು ಸಜೆಸ್ಟ್ ಮಾಡಲ್ಲ ಏನು ಅಂತ. ಇದೇನು ಕೊಟ್ಟಿದ್ದಾರೆ ಅಂದರೆ ಬ್ಲ್ಯಾಕ್ ಮಾರ್ಕ್ಸ್ ಏನಾದರೂ ಇದ್ದರೆ ಅದನ್ನು ಎಲ್ಲ ಖಾಲಿನೇ ಆಗ್ತಾ ಬಂತು. ಬ್ಲ್ಯಾಕ್ ಈ ಆ್ಯಕ್ನೆಗಳಿರುತ್ತಲ್ಲ, ಬ್ಲ್ಯಾಕು ಅದಕ್ಕೆಲ್ಲ ಹಚ್ಕೊಂಡ್ರೆ ಸಿರಿ ಹೋಗುತ್ತೆ. ಅದಕ್ಕೆ ಹಾಕಿರೋದಷ್ಟೇ, ನೆನ್ಕೊಳ್ಳಿ. ಅಂದರೆ ಬ್ಲ್ಯಾಕ್ ಒಂಥರ ಬ್ಲ್ಯಾಕ್ ಆ್ಯಕ್ನೆಗಳಾಗಿ ಅದು ಗುಳ್ಳೆಗಳಾಗಿರುತ್ತೆ ನೋಡಿ, ಅದೆಲ್ಲ ಹೋದ್ಮೇಲೆ ಒಂಥರ ಪ್ಯಾಚ್ ಥರ ಆಗುತ್ತಲ್ಲ, ಅದಕ್ಕೆ ಕೊಟ್ಟಿರೋದು. ಮೊಡವೆ ಮೇಲೆ ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಮೊಡವೆಗಳಾಗಿ ಇಲ್ಲಿ ಕಲೆಗಳ ಥರ ಉಳ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗಲಿ ಅಂತ. ನನಗೆ ಅಷ್ಟು ಮೊಡವೆ ಇಲ್ಲ, ಬಟ್ ಆ ಕಲೆಗಳು ಒಂದೊಂದು ಹಳೇದು ಯಾವುದೋ ಒಂದು ಮೊಡವೆ ಆಗಿತ್ತು, ಆ ಮೊಡವೆ ಕಲೆಗಳೆಲ್ಲ ಉಳ್ಕೊಂಡಿತ್ತು, ಅದಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ನನ್ನ ಸ್ಕಿನ್ ಕೇರ್ ಮುಗೀತು. ಬೆಳಗ್ಗೆ ಆದರೆ ನಾನು ಮಾಯಿಶ್ಚರೈಸರ್, ಸನ್ಸ್ಕ್ರೀನ್ ಎಲ್ಲ ಹಚ್ಕೋತೀನಿ. ನೈಟ್ ಟೈಮ್ ಅಲ್ವಾ, ಹಂಗಾಗಿ ಸಿರಮ್ ಒಂದೇ ಸಾಕು ಅಂತ ಅಷ್ಟೇ. ಆ್ಯಂಡ್ ಇನ್ನು ನೆಕ್ಸ್ಟು ಎಪಿಸೋಡಲ್ಲಿ ನಾನು ಮನೆ ಹೋಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ನಾವು ಸ್ಕಿನ್ ಕೇರ್ನ ಮಾಡ್ಕೊಳ್ಳೋದು, ಅಂದರೆ ವೈಟ್ ಆಗೋದು, ಟ್ಯಾನ್ ರಿಮೂವ್ ಮಾಡಿಬಿಟ್ಟು ಗ್ಲೋ ಮಾಡೋದು ಹೆಂಗೆ, ಹ್ಯಾಂಡು ಮತ್ತು ಕಾಲಿಂದು ಎಲ್ಲ ಹೇಗೆ ಹೊಳಪಾಗಿ ಇಟ್ಕೊಳ್ಳೋದು ಅಂತ ನಾನು ವೀಡಿಯೋ ಮಾಡ್ತೀನಿ. ಆ್ಯಂಡ್ ನಾನು ಮಾಡ್ಕೊಳಂಗಾಗುತ್ತೆ. ಸೊ ವೀಡಿಯೋಗೋಸ್ಕರ ಆದರೂ ಅಟ್ಲೀಸ್ಟ್ ನಾನು ಮಾಡ್ಕೊಳಂಗಾಗುತ್ತೆ. ಆ್ಯಂಡ್ ನಾನು ಗ್ಲೋ ಆಗ್ತೀನಿ, ನಿಮಗೂ ಗ್ಲೋ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಅಷ್ಟೇ.
ಗೈಸ್ ಈಗ ಔಟ್ಫಿಟ್ ಚೇಂಜ್ ಮಾಡ್ತೀನಿ ಬಿಕಾಸ್ ಐ ಆಮ್ ಗೋಯಿಂಗ್ ಔಟ್. ಡ್ರೆಸ್ ಚೇಂಜ್ ಆಯಿತು. ಪಾಪುನು ಎದ್ದ, ಅವನಿಗೂ ಈಗ ರೆಡಿ ಮಾಡಿದೆ ಜಸ್ಟು ಈ ಗ್ಯಾಪಲ್ಲಿ. ಅವನು ರೆಡಿ ಆದ. ಔಟಿಂಗ್ ಬೆಳಗ್ಗೆಯಿಂದ ಎಲ್ಲೂ ಹೋಗಿಲ್ವಲ್ಲ, ಹೋಗಿದ್ದೆ ಬಟ್ ಪಾಪು ಕರ್ಕೊಂಡು ಹೋಗಿರ್ಲಿಲ್ಲ. ಅವನಿಗೊಂದು ರಿಫ್ರೆಶ್ಮೆಂಟ್ ಇರುತ್ತೆ. ಸಾಕಂತ ಚೇಂಜ್ ಮೈ ಲ್ಯಾಂಗ್ವೇಜ್. ನಾನು ಸ್ಟೈಲಾಗಿ ಮಾತಾಡಕ್ ಬರೋಲ್ಲ. ಯಾಕೆ ಮುದ್ದು ನನಗೆ ಮಾತಾಡೋ ಅಭ್ಯಾಸ ಇರೋಲ್ಲ. ಅಲ್ಲ, ಈಗ ಒಬ್ಬೊಬ್ರು ತುಂಬಾ ನಾಜೂಕಾಗೆಲ್ಲ ಮಾತಾಡ್ತಾರೆ. ನಂಗೆ ಮಾತಾಡಕ್ಕೆ ನನಗೆ ವಿಡಿಯೋದಲ್ಲಿ ಮಾತಾಡಕ್ಕೆ ಬರತ್ತರ. ವಿಡಿಯೋದಲ್ಲ, ಯಾವಾಗ ಇದು ಸ್ಟ್ರೈಟ್ ಆಗಿ ಮಾತಾಡಕ್ಕೆ ಮಾಮೂಲಿನೂ ಮಾತಾಡಕ್ ಬರಲ್ವಲ್ವಾ? ಹೆಂಗಿಂಗ್ ಒಂಥರ ಮಾತಾಡ್ತೀನ, ಒಂಥರ ಅಸಹ್ಯವಾಗಿರುತ್ತ ಕೇಳಕ್ಕೆ. ಹೆಂಗಿರುತ್ತೆ ಅರ್ಥ ಆಗಲ್ವಾ? ಯಾಕೆ ನಾ ಮಾತಾಡೋದು ಅರ್ಥ ಆಗಲ್ವಾ? ನನ್ ಬಾಚಿಲ್ಲ ಇದು, ನನಗೂ ಸಿಗ್ಲಿಲ್ಲ, ಅದಕ್ಕೆ ಗ್ರೀನ್ ಕಲರ್ ಬಚಾಣಿ ಬಚ್ಕೊಂಡೆ. ನಾ ಎಲ್ಲ ತಗೊಂಡು ಹೋಗಿದ್ದೆ. ಎಲ್ಲಿ ಮೊನ್ನೆ ಎಲ್ಲಿ ಹೋಗಿದ್ವಿ? ಬ್ಯಾಗ್ ಹಾಕೊಂಡು ಹೋಗಿದ್ವಿ. ಎಲ್ಲಿ ಬ್ಯಾಗು ಎತ್ಕೊಂಡು ಎಲ್ಲ ಹೋಗಿದ್ವಲ್ಲ ಮುದ್ದು. ಎಲ್ಲಿಗೆ ಹೋಗಿದ್ವಿ? ಅದು ಬಾಚಾಣಿ ಎತ್ಕೊಂಡು ಈ ಬ್ಯಾಗ್ ತಗೊಂಡು ಹೋಗಿದ್ವಲ್ಲ ಅಲ್ಲಿ ಹೇಳಿ. ಈ ಬ್ಲಾಕ್ ಕಲರ್ ಬ್ಯಾಗು ತಗೊಂಡು ಹೋಗಿದ್ವಲ್ಲ. ಉಷಪ್ಪ, ಅದು ಪಾಪು ಊಟನೂ ಕಟ್ಕೊಂಡು ಹೋಗಿದ್ವಲ್ಲ. ಓಕೆ, ಮೊನ್ನೆ ಹೋಗಿದ್ವಲ್ಲ ಆ ಟ್ರಿಪ್ಗೆ, ಅವಾಗ ಎತ್ಕೊಂಡು ಬಂದೆ. ಕರೆಕ್ಟ್, ನಿಮಗೆ ನೆನಪಾಗ್ತಿಲ್ಲ, ನನಗೆ ನೆನಪಾಯ್ತು. ಮೊನ್ನೆ ಕಾರಲ್ಲಿ ಹೋಗಿರ್ಲಿಲ್ವಾ? ಹಾಕಿದ್ದನ್ನ ತೆಗ್ದೆ ನಾನು. ಅವಾಗ್ಲೇ ತೆಗ್ದಿಟ್ಟೆ ಕಣ್ರಿ. ಯಾವ್ದಲ್ಲ. Yes, I got it. I got this. You were on the call last week? Hello, sir. Very sorry. My name is Priya. Life has changed forever, and it has, but not in the way. ಕಿಲ್ಬೇಡ ಮೊನ್ನೆ. ಅದು ಗೊಂಬೆ ಕೀಳೋದಲ್ಲ ಪಾಪು. ಸಾಕ್ಸ್ ಅಲ್ಲಿರೋ ಗೊಂಬೆ ಕೀಳಬಾರ್ದು. ಡಿಸೈನ್ಗೆ ಹಾಕಿರೋದು, ಕಿತ್ಕೊಂಡು ಆಟ ಆಡೋಕ್ಕಲ್ಲ. ಕಿತ್ತುಬಿಟ್ಟ ಸಾಕ್ಸು, ಸಾಕ್ಸ್ ಕಿತ್ತುಬಿಟ್ಟ ಸಾಕ್ಸ್. ಗೈಸ್, ಮಧ್ಯಾಹ್ನ ಉಪ್ಸಾರು ತಿಂದಿದ್ವಿ ಆ್ಯಂಡ್ ರಾತ್ರಿಗೆ ಏನು ಊಟ ಇರಲಿಲ್ಲ. ಮತ್ತೆ ಪ್ರಿಪೇರ್ ಮಾಡೋದು ಯಾರು ಅಂದ್ಬಿಟ್ಟು ಹೊರಗಡೆ ತಿನ್ನೋಣ ಅಂತ ಬಂದ್ವಿ. ಹೆಂಗೋ ಹೊರಗಡೆ ಪೆಪ್ಪರ್ ಚಿಕನ್ ಗ್ರೇವಿ ಬರೋದಲ್ವಾ? ಹೊರಗಡೆ ಹೆಂಗೋ ತಿನ್ನಬೇಕಾಗಿತ್ತು. ಆ್ಯಂಡ್ ಹೊರಗಡೆ ಹೆಂಗೋ ಬಂದಿದ್ವಿ, ಅದಕ್ಕೋಸ್ಕರ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂತಾ. ಸುಮಾರು ದಿನ ಆಗಿತ್ತು ದೇವಿ ಬಂದು. ಓ ಮೈ ಗಾಡ್. ಹಾಗಾಗಿ ಮಟನ್ ಬಿರಿಯಾನಿ ತಿಂತಾಯಿದ್ವಿ. ಚಿಕನ್ ಪೆಪ್ಪರ್ ಚಿಕನ್ ಅಂದರು ಇದು ಕೊಟ್ಟಾರೆ. ಇದು ತಂದೂರಿ. ಒಂದು ಫುಲ್ ತಂದೂರಿ ತಿನ್ನೋಕ್ಕಾಗಲ್ಲ, ಅದಕ್ಕೆ ಹಾಕಿ ಹೇಳಿದ್ವಿ. ಮತ್ತೆ ಹೌದಲ್ಲ, ತಗೊಂಡೋಗ್ಲಿಲ್ಲ. ಹಾಕೋದು ಫುಲ್ ತಿನ್ನೋಕ್ಕಾಗಲ್ಲ, ಪಾರ್ಸಲ್ ಒಂದೇ. ಊಟ ಫುಲ್ ಆಯಿತು, ವೇಸ್ಟ್ ಮಾಡಬಾರ್ದು, ತಿಂತಾಯಿದ್ವಿ. ಗೈಸ್, ಆವಾಗಲೇ ಮನೆಗೆ ಬಂದು ಆ್ಯಂಡ್ ವೀಡಿಯೋ ಎಂಡ್ ಮಾಡೋದೇ ಮರ್ತೋಯ್ತು. ಈಗ ಎಡಿಟ್ ಮಾಡ್ಬೇಕಾದ್ರೆ ನೆನಪಾಯಿತು ಎಂಡ್ ಮಾಡಬೇಕು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್, ಗುಡ್ ನೈಟ್.